ಕೇರಳ ರಾಜ್ಯದ ಕಣ್ಣೂರು ಗ್ರಾಮದಲ್ಲಿ 3 ವರ್ಷಗಳ ಅಗೋರಿ ಮಹಾಮಂಡಲ ದಿವ್ಯ ಕಾರ್ಯಕ್ರಮ ನಡೆಯಲಿದ್ದು, ಉಚಿತವಾಗಿ ಸಂಕಲ್ಪ ಮಾಡಿಕೊಳ್ಳಲು ಇಚ್ಛಿಸುವ ಭಕ್ತಾದಿಗಳು ಕರ್ನಾಟಕ ರಾಜ್ಯ ದೇವಸ್ಥಾನಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀವಾರ್ಯ ಅವರ 6366613869 ನಂಬರ್ಗೆ ಸಂಪರ್ಕಿಸಲು ಕೋರಿದೆ. ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾಡಿನ ಜನತೆಗೆ ಉಚಿತವಾದ ಕಷ್ಟ ಕಾರ್ಯ ಮತ್ತು ಇಷ್ಟಾರ್ಥ ಸಿದ್ಧಿ ಈ ಒಂದು ವ್ಯಾವಹಾರಿಕವಾಗಿ ಅಗೋರಿಗಳ ಮುಖಾಂತರ ಉಚಿತವಾದ ಹೋಮ ನಡೀತಾ ಇದೆ. ಇದೇ ಬುಧವಾರ 11ನೇ ತಾರೀಕು ನಮ್ಮ ಕಣ್ಣೂರು ಕೇರಳ ಭಾಗದ ಬಾರ್ಡ್ರು, ನಮ್ಮ ಕರ್ನಾಟಕ ಕೇರಳ ಇದರಲ್ಲಿ ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ಅಮ್ಮನವರ ಕರ್ನಾಟಕ ಪ್ರಪ್ರಥಮ ಮಹಿಳಾ ಅಗೋರಿ ಅಮ್ಮನವರ ಮುಖಾಂತರ ಉಚಿತವಾದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಹೋಮಕುಂಡ, ವಿಶೇಷವಾಗಿ ಈ ಹೋಮಕುಂಡಕ್ಕೆ ಒಂದು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಈ ಥರ ಸಕಲ ಇದ್ರದ್ದು. ಆಮೇಲೆ 108 ಗಿಡಮೂಲಿಕೆ, ಈಗ ಇವತ್ತಿನ ಇದರಲ್ಲಿ 108 ಗಿಡಮೂಲಿಕೆ ಎಲ್ಲ ಭಾಗದಲ್ಲೂ ಹುಡುಕಿ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ ಅಂದರೆ ವಿಶೇಷ ಕಾರ್ಯಕ್ರಮ ಇದು. ಇಲ್ಲಿ ಒಂದು ಎನರ್ಜಿ, ನಮ್ಮಲ್ಲಿರೋಂಥ 6-7 ಆಗ್ನ ಚಕ್ರಗಳಿಗೂ ಎನರ್ಜಿ ಸಿಗೋಂಥ ಒಂದು ದಿವ್ಯ ಕಾರ್ಯಕ್ರಮ. ಇದನ್ನು ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಮ್ಮ ಅರ್ಚಕರಿರ್ಬೋದು, ಪ್ರತಿಯೊಬ್ಬರಿಗೂ ಇದು ವಿಶೇಷ ಕಾರ್ಯಕ್ರಮ. ಇದನ್ನು ನಾವು ಡಿಸ್ಪ್ಲೇ ಮೇಲೆ ನಂಬರ್ ಕೊಡ್ತೀವಿ, ತಾವು ಆ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ತೊಗೊಳ್ಳಿ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ, ನಮಸ್ಕಾರ. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಎನ್ ಅಂತ. ಇವತ್ತು ಲೈವ್ ಬರೋ ಕಾರಣ ಏನಂದರೆ, ವಿಶೇಷವಾಗಿ ಈ ಮಾಟ ಮಂತ್ರ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ಇದಕ್ಕೆಲ್ಲ ಅಧಿಪತಿ ಶಿವ. ಇದು 3 ವರ್ಷಕ್ಕೊಮ್ಮೆ ಅಗೋರಿಗಳ ಮಂಡಲ ಅಂತ ಒಂದು ಕಾರ್ಯಕ್ರಮ ನಡೀತದೆ. ಆದರೆ ಪ್ರತಿ ವರ್ಷವೂ ಮಂಗಳೂರಲ್ಲಿ ಕಾಲಭೈರವನ ದೇವಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅಗೋರಿಗಳಿಂದನೇ ಒಂದು ಕಾರ್ಯಕ್ರಮ ನಡೀತದೆ. ಅಲ್ಲಿ ಪಬ್ಲಿಕ್ ಅಲೋಡ್ ಇರಲ್ಲ. ಇದು 3 ವರ್ಷಕ್ಕೊಂದು ನಡೀತಾ ಇರೋದು. ಈ ಸಲ ಕೇರಳ ಭಾಗದಲ್ಲಿ ಇಟ್ಕೊಂಡಿದ್ದೀವಿ. ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೋರಿ ಅಮ್ಮನವರ ಮುಖಾಂತರ ನಾಡಿನ ಜನತೆಗೆ ಶುಭ ಸಂದೇಶ ಮತ್ತು ಸಕಲ ದೋಷ ನಿವಾರಣೆ ಉಚಿತವಾಗಿ ಒಂದು ಮಹಾಮಂಡಲ ಹೋಮದ ಮುಖಾಂತರ ಅಮ್ಮನವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು 3 ವರ್ಷಕ್ಕೊಂದ್ಸಲಿ ಮಾತ್ರ ನಡೆಯೋಂಥ ಕಾರ್ಯಕ್ರಮ. ಇಲ್ಲಿ ಏನು ವಿಶೇಷತೆ ಅಂದರೆ, ಈಗ ಕಷ್ಟ ಕಾರ್ಪಣ್ಯಗಳು, ಆಮೇಲೆ ಅವರ ಮನೆ ಸಮಸ್ಯೆ ಇರ್ಬೋದು, ಇಲ್ಲ ಒಂದು ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನೋ ಇದಕ್ಕಿದ್ದಂಗೆ ಏನೋ ಕೆಲಸ ಕಾರ್ಯ ಮಾಡೋಕ್ಕೆ ಹೋದಾಗ ಸುಸ್ತು ಅನ್ನೋದು, ಹಂಗೆ ಕೂತ್ಕೊಳ್ಳೋದು, ಆಮೇಲೆ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರೂ ಅದನ್ನು ಯಾವ ರೀತಿ ಖರ್ಚು ಉಪಯುಕ್ತವಾಗಿ ಖರ್ಚಾಗೋಂಥದ್ದು ಇರೋಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ತಾ ಇರ್ತದೆ. ಆಮೇಲೆ ಅವರು ಎದ್ದು ಓಡಾಡ್ಬೇಕಾದ್ರೆ ಆಗಲ್ಲ, ಏನೇ ಒಂದಿದ್ರೂ ಮಾನಸಿಕವಾಗಿ ಕುಗ್ತಾ ಇರ್ತಾರೆ. ಇದನ್ನು ವಾಮಾಚಾರ ಅಂತೀವಿ ನಮ್ಮಿದ್ರಲ್ಲಿ. ಇದು ವಾಮಾಚಾರ ಇವತ್ತಿದೆಯಾ ಅಂತ ಕೆಲವರೆಲ್ಲ ಹೇಳ್ತಾರೆ. 100% ಪ್ರೇತಾತ್ಮಗಳಿರೋದು ಸತ್ಯ, ವಾಮಾಚಾರ ನಡೀತಾ ಇರೋದು ಸತ್ಯ. ಇದನ್ನು ನೀವು ಪ್ರೇತಾತ್ಮಗಳಿದೆಯಾ ಇದು ಟಿ ವಿ ಮುಖಾಂತರ, ಲೈವ್ ಮುಖಾಂತರ ಎಲ್ಲ ಕೊಡ್ತಾರೆ, ಇಲ್ಲ ಅಂತಲ್ಲ. ನಿಮ್ಗೆ ಅದು ಪರಿಹಾರ ಮಾಡ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಇಲ್ಲಿ ನಾವು ಉಚಿತವಾದ ವ್ಯವಸ್ಥೆನ ಈ 11ನೇ ತಾರೀಕು ಬುಧವಾರ ಉಚಿತವಾಗಿ ನಮ್ಮ ಅಮ್ಮನವರ ಮುಖಾಂತರ ಎಲ್ಲರಿಗೂ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಆ ಒಂದು ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಕೊಡ್ತೀವಿ. ಆ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಆದಂಥ ಹಣಕಾಸು ಇರೋಲ್ಲ. ಉಚಿತವಾದ ವ್ಯವಸ್ಥೆನ ಈ ವರ್ಷ ಪ್ರಪ್ರಥಮವಾಗಿ ಅಮ್ಮನವರ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಇದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾಡಿನ ಜನತೆಗೆ ಪ್ರತಿಯೊಂದು ಜಿಲ್ಲೆಗೂ ಮುಟ್ಟಬೇಕು ಅಂತ ನಮ್ಮ ಮುಖಾಂತರ ಮತ್ತು ನಮ್ಮ ಒಂದು ಫ್ಯಾಮಿಲಿ ಅಂದರೆ ಜಿಲ್ಲಾಧ್ಯಕ್ಷರುಗಳು, ಅರ್ಚಕರು, ಪ್ರಧಾನ ಅರ್ಚಕರು ಎಲ್ಲರೂ ಒಟ್ಟಾಗಿ ಸೇರಿ ನಿಮಗೆ ಒಂದು ಮಾಹಿತಿ ತಿಳಿಸೋ ಅಂತ ಒಂದು ಇದು ಮಾಡ್ತಾಯಿದ್ದೀವಿ. ಈಗ ಕೊಪ್ಪಳ ಭಾಗದ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಜಿಲ್ಲಾಧ್ಯಕ್ಷ ವಾಮಾಚಾರ ಇದೆ, ಮತ್ತು ಪ್ರೇತಾತ್ಮಗಳಿದ್ದಾವೆ, ಮತ್ತು ಅದರ ಜೊತೆಗೆ ಬೇರೆ ಬೇರೆ ಥರ ವಿಶೇಷವಾಗಿ ಈ ಮನಸ್ಸಲ್ಲಿ ಜನಗಳ ಒಂದು ಭಾವನೆ ಉಳ್ಕೊಂಬಿಟ್ಟಿದೆ. ಆ ಉಳ್ಕೊಂಡಿರೋದನ್ನ ಈಚೆಗೆ ತೆಗಿಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಈಗ ಅಂದರೆ, ಈ ಒಂದು ಕೇರಳ ಭಾಗದಿಂದ ಈ ಒಂದು ಸಂದೇಶನ ಇಲ್ಲ, ಅದನ್ನು ನಿಜ ಅಲ್ಲ, ಅದು ಸರಿ ತಪ್ಪು ಅದನ್ನೆಲ್ಲ ತಿಳಿಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಈ ತಿಂಗಳು 11/6/25ನೇ ಇಸ್ವಿ ಒಳಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲರೂ ಭಾಗಿಗಳಾಗಿ ಮತ್ತು ಭಾಗವಹಿಸಿ
ಇದನ್ನು ಸರಿ ತಪ್ಪು ಅನ್ನೋದೇನಾದರೂ ಇದ್ದರೆ ಅದನ್ನು ನಮಗೆ ಈ ಮುಂದಿನ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ನೀವು ಇದು ಸರಿ ಇದು ತಪ್ಪು ಅನ್ನೋದು ಹೇಳಿ ನಾವು ಮುಂದಿನ ಏನು ಮಾಡ್ಬೋದು ಏನು ಬಿಡಬೇಕು ಅನ್ನೋದನ್ನ ಎಚ್ಚೆತ್ಕೊಂಡು ನಿಮಗೆ ಮತ್ತೆ ಇನ್ನೊಂದು ಹೊಸ ಸುದ್ದಿನ ನಾವು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂದರೆ ಇವತ್ತಿನ ಈಗ ನಾವೇನು ಸೂರ್ಯಚಂದ್ರನ ನೋಡ್ತಾ ಇದ್ದೀವಿ, ಕಣ್ಣೆದುರುಗಡೆ ಕಾಣ್ತಾ ಇರೋ ದೇವರದೇ. ಆಮೇಲೆ ಪ್ರಕೃತಿ ಇದರಲ್ಲಿ ಗಾಳಿ ನಾವು ನೋಡೋಕ್ಕಾಗ್ತಾ ಇಲ್ಲ ಅಲ್ವಾ, ಹಿಡಿಯೋಕ್ಕಾಗತ್ತಾ ಇಲ್ಲ. ಈಗ ಪೇದಾತ್ಮ ಅಂದರೆ ಇಲ್ಲ ಇವೆಲ್ಲ ಬೊಗಸು ಈ ಥರ ಇದು ನೀವು ನೋಡ್ಬೇಕಂದ್ರೆ ಗಾಣಿಗಾಪುರ ಗುಲ್ಬರ್ಗ ಅಲ್ಲಿ 7 ನದಿಗಳ ಸೇರೋ ಅಂಥ ಒಂದು ದಿವ್ಯಕ್ಷೇತ್ರ. ಆಮೇಲೆ ಮಾನಸಿಕವಾಗಿ ಯಾರೇ ಕುಂದಿದ್ರೂ ಇಲ್ಲಿ ಸುಮ್ಮನೆ ಆಡಂಬರವಾಗಿ ಒಂದು ಜ್ಯೋತಿಷ್ಯ ಬೋಲ್ಡ್ ಹಾಕ್ಕೊಂಡು ಕೂತ್ಕೊಂಡು ಎಲ್ಲರೂ ನಾನು ನೇರವಾಗಿ ಮಾತಾಡ್ತೀನಿ, ಬೇಕಾದ್ರೆ ಅವ್ರು ನೇರವಾಗಿ ಸಂಪರ್ಕಿಸಲಿ. ಈಗ ನಿಮ್ಮಲ್ಲಿ ಆ ಶಕ್ತಿ ಇದ್ದರೆ ಜನ ಅವರಾಗ ಹುಡುಕೊಂತಾರೆ. ನೀವು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಕೊಡೋ ಅಂಥ ನೆಸೆಸಿಟಿ ಇರಲ್ಲ. ಆ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಒಬ್ರಿಗೆ ಒಂದು ಒಳ್ಳೇದು ಮಾಡಿದರೆ ಅವರೇ 10 ಜನ ಕರ್ಕೊಂಬರ್ತಾರೆ. ಇವತ್ತು ನೀವು ಇದೇ ಗಾಣಿಗಾಪುರದಲ್ಲಿ ಹೋದರೆ ಆ ಪೇತಾತ್ಮಗಳನ್ನ ಕಣ್ಣೆದುರುಗಡೆ ನೋಡ್ಬೋದು. ಇವತ್ತು ವಿಶೇಷವಾಗಿ ನಮ್ಮ ದತ್ತಾತ್ರೇಯ ಆ ಪಾದ ಮುಟ್ಟಿದ್ರೆ ಇವತ್ತು ನಾವು ಮನುಷ್ಯರು ಪಾದ ಏನು ಮುಟ್ತೀವಿ ಆ ಫೀಲ್ ನಮ್ಗೆ ಆಗ್ತಾ ಇದೆ, ಆ ಅನುಭವ ಆಗುತ್ತೆ. ಆಮೇಲೆ ಪ್ರತಿಯೊಬ್ರಿಗೂ ಒಂದು ವಿಶೇಷವಾಗಿ ನಮ್ಮ ಅಗೋರಿ ಇದ್ರ ಮುಖಾಂತರ ಅಗೋರಿಲೇ 3 ಪಂಗಡ ಇದೆ. ಅದರಲ್ಲೂ ದುಡ್ಡು ಮಾಡೋರು ಇದ್ದಾರೆ. ಲಾಸ್ಟ್ನೇ ಪಂಗಡನೇ ಅವರು ಭಿಕ್ಷಾಟನೆ ಇದ್ರದ್ದೆಲ್ಲ ಮಾಡ್ಕೊಂಬರ್ತಾರೆ ಅವರು. ಅದರಲ್ಲಿ 2ನೇ ಪಂಗಡ ಇರೋರು ಫಸ್ಟ್ನೇ ಇವ್ರಿಗೆ ಪಾದ ಸೇವೆ ಮಾಡ್ಕೊಂಡು ಇರೋ ಅಂಥವ್ರು. ಇದರಲ್ಲೂ ಚೇಂಜ್ ಅಪ್ ಇದೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಅಗೋರಿ ಮಹಾಮಂಡಲ ವರ್ಷಕ್ಕೊಂದ್ಸಲಿ ಕಾಲಭೈರವ ದಿವ್ಯಕ್ಷೇತ್ರ ಮಂಗಳೂರಲ್ಲಿ ಕದ್ರಿ ಮಂಜುನಾಥ ದಿವ್ಯಕ್ಷೇತ್ರ ಪಕ್ಕದಲ್ಲಿ ಅದು ಜನಕ್ಕೆ ಪಬ್ಲಿಕ್ ಅಲೋಡಿಲ್ಲ, ಅಂತಾರಾಷ್ಟ್ರೀಯ ಎಲ್ಲ ಅಗೋರಿಗಳು ಬಂದು ನಡೆಸೋ ಅಂಥ ಕಾರ್ಯಕ್ರಮ ಅದು ಆಯಿತಾ. ಈಗ ಇದು 3 ವರ್ಷಕ್ಕೊಮ್ಮೆ ಇದನ್ನೇ ನಾವು ಪ್ರತಿ ವರ್ಷವೂ ಇದು ಹೈಲೈಟ್ ಮಾಡಿರಲಿಲ್ಲ. ಈ ವರ್ಷ ಪ್ರತಿಯೊಬ್ಬರೂ ಇದನ್ನು ಉಚಿತವಾಗಿ ಅವರು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅಲ್ಲಿ ಒಂದು ಅಮ್ಮನವ್ರಿಗೆ ಅರ್ಪಿಸಿ ಅವರು ಒಂದು ಸ್ಟೆಪ್ ತಗೊಳ್ಳಿ ಅನ್ನೋ ಒಂದು ನಮ್ಮ ಮನಸ್ಪೂರ್ವಕವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಉಚಿತವಾದ ಒಂದು ವ್ಯವಸ್ಥೆ ಮಾಡಿಸ್ತೀವಿ. ಇದು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ನಿಮಗೆ ಏನು ಸಕಲ ದೋಷಗಳಿರ್ಬೋದು, ಕಷ್ಟ ಕಾರ್ಪಣ್ಯ ಇರ್ಬೋದು, ಇದನ್ನೆಲ್ಲ ತಿಳಿಸಿ ಅಲ್ಲಿ ಒಂದು ನಿವಾರಣೆ ಆಗ್ತದೆ ಉಚಿತವಾಗಿ. ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಇಲ್ಲಿ 1-2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಂತ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.